Connection established. ಅಶೋಕ ಭಯವನ್ನೇ ತನ್ನ ಆಡಳಿತದ ಆಯುಧವಾಗಿ ಬಳಸಿದ್ದ. ಪಾಟಲಿಪುತ್ರದ ಬಳಿ ನರಕ ಎಂಬ ಹೆಸರಿನ ವಿಶೇಷ ಜೈಲನ್ನು ನಿರ್ಮಿಸ್ತಾನೆ. ಅದು ಹೊರಗಿನಿಂದ ಅರಮನೆಯಂತೆ ಸುಂದರವಾಗಿ ಕಾಣ್ತಾ ಇತ್ತು, ಆದರೆ ಒಳಗಡೆ ಭೀಕರ ಚಿತ್ರಹಿಂಸೆ ಉಪಕರಣಗಳು ಇದ್ವು. ಗಿರಿಕಾ ಎಂಬ ಕ್ರೂರ ಅಧಿಕಾರಿಯನ್ನ ಅಲ್ಲಿ ನೇಮಿಸಿ ಕೈದಿಗಳಿಗೆ ಕ್ರೂರವಾಗಿ ಹಿಂಸೆ ನೀಡಲಾಗ್ತಾ ಇತ್ತು. ಅಲ್ಲಿಗೆ ಹೋದ ಯಾರು ಜೀವಂತವಾಗಿ ಹೊರಬಂದ ಉದಾಹರಣೆ ಇರಲಿಲ್ಲ. ಯಾಕೆ ಅಂದ್ರೆ ಅಶೋಕ ಅವನ ಅಧಿಕಾರಕ್ಕೆ ಅಡ್ಡ ಬಂದ ಪ್ರತಿಯೊಬ್ಬರನ್ನು ಈ ಜೈಲಿನಲ್ಲೇ ಮಣ್ಣು ಮುಕ್ಕಿಸ್ತಾ ಇದ್ದ. ಅವನ ಅಟ್ಟಹಾಸಕ್ಕೆ ಯಾವುದೇ ಮಿತಿನೇ ಇರಲಿಲ್ಲ. ಯಾಕೆ ಅಂದ್ರೆ ಅವನಿಗೆ ಇಡೀ ಜಗತ್ತನ್ನೇ ಕತ್ತಿಯ ತುದಿಯಲ್ಲಿ ಗೆಲ್ಲಬೇಕೆಂಬ ಆಸೆ ಇತ್ತು. ಅಶೋಕನ ಪಟ್ಟಾಭಿಷೇಕದ 8ನೇ ವರ್ಷ ಅಂದ್ರೆ ಕ್ರಿಸ್ತಪೂರ್ವ 261 ಅವನ ಸಾಮ್ರಾಜ್ಯ ವಿಸ್ತರಣೆಗೆ ಕಳಿಂಗ ದೊಡ್ಡ ಅಡ್ಡಿಯಾಗಿತ್ತು. ಕಳಿಂಗ ಒಂದು ಸ್ವತಂತ್ರ ಮತ್ತು ಬಲಿಷ್ಠ ರಾಜ್ಯವಾಗಿತ್ತು. ಆ ರಾಜ್ಯ ಮೌರ್ಯರ ಆಳ್ವಿಕೆಯನ್ನ ಒಪ್ಪಿರಲಿಲ್ಲ. ಅಶೋಕ ದೊಡ್ಡ ಸೇನೆಯೊಂದಿಗೆ ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ. ಕಳಿಂಗದ ಜನರು ಸ್ವಾತಂತ್ರ್ಯವನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋರಾಗಿದ್ರು. ಅಲ್ಲಿ ರಾಜ ಇಲ್ಲದಿದ್ರು ಪ್ರತಿಯೊಂದು ನಾಗರಿಕನು ಮೌರ್ಯ ಸೇನೆಯ ವಿರುದ್ಧ ಹೋರಾಡ್ತಾನೆ. ರೈತರು, ಮಹಿಳೆಯರು, ಮಕ್ಕಳು ಕೂಡ ಯುದ್ಧ ಭೂಮಿಗೆ ಬರ್ತಾರೆ. ಆದರೆ ಅಶೋಕನ ದೊಡ್ಡ ಸೇನೆಯ ಮುಂದೆ ಕಳಿಂಗ ಸೋಲಬೇಕಾಯ್ತು. ಈ ಯುದ್ಧ ಇತಿಹಾಸದ ಅತ್ಯಂತ ರಕ್ತಸಿಕ್ತ ಯುದ್ಧಗಳಲ್ಲಿ ಒಂದಾಗಿ ಬಿಡ್ತು. ಕೊನೆಗೆ ಅಶೋಕ ಗೆಲ್ತಾನೆ. ಆದರೆ ಈ ಗೆಲುವೆ ಅವನ ಜೀವನದ ಅತಿದೊಡ್ಡ ತಿರುವಿಗೆ ಕಾರಣವಾಗಿ ಬಿಡ್ತು. ಯುದ್ಧದ ನಂತರ ಅಶೋಕ ಅವನ ಗೆಲುವನ್ನ ನೋಡಲು ಯುದ್ಧ ಭೂಮಿಗೆ ಹೋಗ್ತಾನೆ. ಆದರೆ ಅಲ್ಲಿ ಕಂಡ ದೃಶ್ಯಗಳು ಅವನ ಆತ್ಮವನ್ನೇ ನಡುಗಿಸಿಬಿಡ್ತು. ಸುಮಾರು 1 ಲಕ್ಷ ಜನರು ತಮ್ಮ ಪ್ರಾಣವನ್ನ ಬಿಟ್ಟಿದ್ರು. 1.5 ಲಕ್ಷ ಜನರನ್ನ ಸೆರೆ ಹಿಡಿದು ದೇಶಭ್ರಷ್ಟರನ್ನಾಗಿ ಮಾಡಲಾಗಿತ್ತು. ಕತ್ತರಿಸಿದ ದೇಹಗಳು, ಅನಾಥ ಮಕ್ಕಳು, ಸಾವಿರಾರು ಶವಗಳು. ದಯಾನದಿಯ ನೀರು ಮಾನವ ರಕ್ತದಿಂದ ಕೆಂಪಾಗಿ ಹರಿತಾ ಇತ್ತು. ಒಂದು ಅನಾಥ ಮಗು ತನ್ನ ತಾಯಿಯ ಶವದ ಪಕ್ಕ ಕುಳಿತು ಅಳುತ್ತಿರುವ ದೃಶ್ಯವನ್ನು ಕಂಡು ಅಶೋಕನ ಮನಸ್ಸೆ ಮುರಿದು ಹೋಗೋ ರೀತಿ ಮಾಡಿತ್ತು. ಆಗ ಅವನ ಮನಸ್ಸಿನಲ್ಲಿ ನಾನು ಗೆದ್ದಿದ್ದಾದರೂ ಏನು, ಈ ಶವಗಳನ್ನ, ಹಾಗಾದ್ರೆ ಈ ಗೆಲುವಿನ ಅರ್ಥ ಏನು ಅನ್ನೋ ಪ್ರಶ್ನೆಗಳು ಹುಟ್ಟಿದ್ವು. ಇತಿಹಾಸದಲ್ಲಿ ಇಷ್ಟು ದೊಡ್ಡ ವಿಜಯದ ನಂತರ ಸೋತವನಂತೆ ಅಳಿದ ಏಕೈಕ ರಾಜ ಅಶೋಕ. ಸತ್ತವರ ಅಳುವ ಶಬ್ದ ಅವನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಚಂಡಾಶೋಕನು ಸುಟ್ಟು ಹೋಗಿ ಹೊಸ ಮನುಷ್ಯನ ಹುಟ್ಟಿಗೆ ನಾಂದಿ ಹಾಡ್ತು. ಆ ತೀವ್ರ ನೋವಿನ ಸ್ಥಿತಿಯಲ್ಲಿ ಅಶೋಕನಿಗೆ ಒಬ್ಬ ಬೌದ್ಧ ಸನ್ಯಾಸಿ ಭೇಟಿಯಾಗ್ತಾನೆ. ಕೆಲ ಇತಿಹಾಸಕಾರರ ಪ್ರಕಾರ ಅವನು ಉಪಗುಪ್ತ, ಇನ್ನು ಕೆಲವರ ಪ್ರಕಾರ 7 ವರ್ಷದ ಬಾಲ ಸನ್ಯಾಸಿ ನಿಗ್ರೋಧ. ಆ ಸನ್ಯಾಸಿಯು ಅಶೋಕನಿಗೆ ಅಹಿಂಸೆ ಮತ್ತು ಕರುಣೆಯ ಮಹತ್ವವನ್ನ ತಿಳಿಸ್ತಾನೆ. ನೀನು ಭೂಮಿಯನ್ನ ಗೆದ್ದಿದ್ದೀಯ, ಆದರೆ ಜನರ ಹೃದಯವನ್ನಲ್ಲ. ನಿಜವಾದ ಗೆಲುವು ಆಯುಧಗಳಿಂದ ಅಲ್ಲ, ಪ್ರೀತಿಯಿಂದ ಬರುತ್ತೆ ಎಂದು ಹೇಳ್ತಾನೆ. ಈ ಮಾತು ಅಶೋಕನ ಹೃದಯವನ್ನ ಸಂಪೂರ್ಣವಾಗಿ ಕರಗಿಸಿಬಿಡ್ತು. ಅಶೋಕ ಅದೇ ದಿನ ತನ್ನ ರಕ್ತಸಿಕ್ತ ಕತ್ತಿಯನ್ನ ಕೆಳಗೆ ಇಡ್ತಾನೆ. ಇನ್ನು ಮುಂದೆ ನಾನು ಯುದ್ಧದ ಶಂಕನಾದ ಮಾಡೋದಿಲ್ಲ, ಧರ್ಮದ ಘೋಷ ಮಾಡ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಅಹಿಂಸೆಯ ದಾರಿಯೇ ಶ್ರೇಷ್ಠ ಎಂದು ನಂಬಿ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ.